ಯಾಕೆ ಕೂಗಾಡ್ತಿದ್ಯಾ? ಏನು ಕೂಗಾಡ್ತಿದ್ದೀನಾ? ನೀನೊಬ್ಬ ಮನುಷ್ಯನಾ? ಈ ಫಾರೆಸ್ಟ್ ಅಲ್ಲಿ ನಾನು ಒಂಟಿಯಾಗಿ ಬಿಟ್ಟು ಹೋಗಿದ್ದು ಅಲ್ದೆ ಕೂಗ್ತೀಯ ಅಂತ ರೂಢಾಗಿ ಮಾತಾಡ್ತೀಯಾ? ಸೂರ್ಯ ಬಂದು 2 hours ಆಯ್ತು. ಸನ್ಲೈಟ್ ಬಂದ್ರೆ ಹೇಳ್ದೆ ಹೋಗ್ಬಿಡ್ತೀಯಾ? ಈ ಫಾರೆಸ್ಟ್ಗೂ ನಿನಗೂ ವ್ಯತ್ಯಾಸನೇ ಇಲ್ಲ. ಕಾಡಲ್ಲಿ ಕ್ರೂರ ಪ್ರಾಣಿಗಳು ಸುತ್ತೋ ಹಾಗೆ ನಿನ್ ಮೈಂಡಲ್ಲಿ ಕ್ರೂರ ಯೋಚನೆಗಳೇ ತಿರುಗ್ತಿರುತ್ತೆ. ನೀನು ಸೂರ್ಯವಂಶದ ಜಯಸೂರ್ಯ ಅಲ್ಲ. ಯುವರ್ ಎ ಚೀಟರ್, ಸೆಲ್ಫಿಶ್, ಈಗೋಯಿಸ್ಟ್, ಇಡಿಯಟ್. ನಿನ್ ಜೊತೆ ಬಂದಿದ್ದು ನನ್ ಮಿಸ್ಟೇಕ್. ನೋ, ಇಟ್ಸ್ ನಾಟ್ ಅ ಜಸ್ಟ್ ಮಿಸ್ಟೇಕ್. ಹೀಗೆ ನಿನ್ ಜೊತೆ ಟ್ರಾವೆಲ್ ಮಾಡಿ ಹೆಲ್ ಅಂದ್ರೆ ಏನು ಅಂತ ಅರ್ಥ ಆಯ್ತು ನಂಗೆ. ಫಸ್ಟ್ ಟೈಮ್ ಅರ್ಥ ಆಯ್ತು. ನೀನ್ ನನ್ನ ಹಸ್ಬೆಂಡ್ ಆಗಿ ಬರೋದಲ್ಲ, ನಮ್ಮ ಮನೆ ಹೌಸ್ ಕೀಪಿಂಗ್ ಕೂಡ ಲಾಯಕಲ್ಲ. ಈ 23 hours ಅಲ್ಲಿ ಇಂಪ್ರೆಷನ್ ಅಲ್ಲ, ಡಿಪ್ರೆಷನ್ ಕೊಟ್ಟಿದ್ಯಾ. ಮುಗೀತಾ? ಇಲ್ಲ ಇನ್ನೂ ಕಂಟಿನ್ಯೂ ಮಾಡ್ತೀಯಾ? ಇಂಪ್ರೆಷನ್ ಅಂದ್ರೆ ಏನು? ಮಾರ್ನಿಂಗ್ ನಿದ್ರೆಯಿಂದ ಎದ್ಮೇಲೆ ನೈಟ್ ನಿದ್ರೆ ಮಾಡೋವರೆಗೂ ಕೆಲಸ ಕಾರ್ಯ ಎಲ್ಲ ಬಿಟ್ಟು ನೀನು ಸುತ್ತೋದಾ? ಗಂಟೆಗೆ 60 ಸೆಕೆಂಡ್ ಇದ್ರೆ ಅದರಲ್ಲಿ 100 ಸಲ ಐ ಲವ್ ಯು ಅನ್ನೋದು, ಇಲ್ಲ ಪಾರ್ಕಲ್ಲಿ, ಮಾಲಲ್ಲಿ, ರೆಸ್ಟೋರೆಂಟಲ್ಲಿ ಸುತ್ತಿ ಫ್ಲವರ್ಸ್ ಇಲ್ಲ ಗಿಫ್ಟ್ ಕೊಟ್ಟು ಒಂದೇ ಕೂಲ್ ಡ್ರಿಂಕ್ಸ್ನ 2 ಸ್ಟ್ರಾಲ್ ಕುಡಿಯೋದಾ? 24 hours ಫೋನಲ್ಲಿ ಮಾತಾಡ್ತಾ, ಚಾಟಿಂಗ್ ಮಾಡ್ತಾ, ಒಡವೆ ಸೀರೆ ಕೊಟ್ಟು ಸರ್ಪ್ರೈಸ್ ಕೊಡೋದಾ? ನಿನ್ ದೃಷ್ಟಿಲಿ ಇಂಪ್ರೆಷನ್ ಅಂದ್ರೆ ಇದೇ ಇರಬಹುದು, ಆದ್ರೆ ನನ್ನ ದೃಷ್ಟಿಲಿ ಇದೆಲ್ಲ ಆಕ್ಟಿಂಗ್. ನಿನ್ನನ್ನು ಇಂಪ್ರೆಸ್ ಮಾಡೋದು ನನಗೆ ನಿಮಿಷದ ಕೆಲಸ, ಬಟ್ ಮಾಡಲ್ಲ. ಯಾಕಂದ್ರೆ ನಾನು ರಿಯಾಲಿಟಿಗೆ ವ್ಯಾಲ್ಯೂ ಕೊಡೋದ್ರಿಂದ. ನನ್ನ ಜೊತೆ ಬಂದು ಹೆಲ್ ನೋಡ್ದೆ ಅಂದಲ್ಲ, ನೀನ್ ನೋಡಿರೋ ರೆಸ್ಟೋರೆಂಟ್ ಹೆವನ್ ಅನ್ಕೊಂಡ್ಯಾ? ಯಾರೋ 100 days ಲವ್ ಅಂತ ಸೆಲೆಬ್ರೇಟ್ ಮಾಡ್ತಾರೆ, ಆದ್ರೆ ಮದ್ವೆ ಆದ್ಮೇಲೆ ಅವನ್ ಮದ್ವೆ ದಿನನ ಅವನ ಹೆಂಡತಿನ ನೆನಪು ಮಾಡಬೇಕು. ಇವತ್ತು ಯಾರೋ ರೋಸ್ ಕೊಟ್ಟು ಇಂಪ್ರೆಸ್ ಮಾಡ್ತಾರೆ, ಮದ್ವೆ ಆದ್ಮೇಲೆ 1 ಮೊಳ ಮಲ್ಗೆ ಹೂ ತರೋದಕ್ಕೂ ಗಲಾಟೆ ಮಾಡ್ತಾರೆ. ಅವನ್ ಯಾರೋ ಹುಡುಗಿಗೆ ತಿನ್ಸಿದ್ದನ್ನ ನೋಡಿ ನೀನ್ ಎಕ್ಸೈಟ್ ಆದೆ. ಸ್ವಲ್ಪ ದಿನ ಆದ್ಮೇಲೆ ಅದೇ ಹುಡುಗಿ ತಿನ್ಸು ಅಂತ ಕೇಳಿದ್ರೆ ನಿನಗೆ ಬೇರೆ ಏನು ಕೆಲಸ ಇಲ್ವಾ ಅಂತ ಬಾಯಿಗೆ ಬಂದಿದ್ದು ಮಾತಾಡ್ತಾನೆ. ಸೊ ನೀನು ರೆಸ್ಟೋರೆಂಟಲ್ಲಿ ನೋಡಿದ್ದೆಲ್ಲ ಜಸ್ಟ್ ಟೆಂಪ್ರವರಿ, ನಾಟ್ ಪರ್ಮನೆಂಟ್. ಹೀಗೆ ನೀನು ಎಕ್ಸ್ಪೆಕ್ಟೇಷನ್ ಅಲ್ಲಿ ಬದುಕ್ತಿದ್ರೆ ಎದುರುಗಡೆ ಇರೋರು ಅದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಇಂಪ್ರೆಷನ್ ಅನ್ನೋ ಹೆಸರಲ್ಲಿ ಜೀವನ ಪೂರ್ತಿ ಕಾಲ್ ಕೆಳಗಿರೋ ಹಾಗೆ ಮಾಡ್ತಾರೆ. ನಾನು ನಿನ್ನ ಇಂಪ್ರೆಸ್ ಮಾಡು ಅಂತ ಕೇಳಿದ್ನಾ? ಚಾಲೆಂಜ್ ಮಾಡಿದ್ದು ನೀನು. ಎಂಗೇಜ್ಮೆಂಟ್ ಅಲ್ಲಿ ನೀನ್ ನೋಡ್ತಿದ್ದ ಹಾಗೆ ನೀನ್ ಬೇಡ, ನಿನ್ ಜೊತೆ ನನ್ಗೆ ಲೈಫ್ ಬೇಡ ಅಂತ ಡಿಸೈಡ್ ಮಾಡಿದ್ದು ನಾನು. ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಿದ್ದು ನಾನು. ಅದರಿಂದ ನೀನ್ ಹೀಗೋ ಹರ್ಟ್ ಆಗಿ ನನ್ ಪ್ರವೋಕ್ ಮಾಡಿ ನನ್ನ ಹತ್ರ ಚಾಲೆಂಜ್ ಮಾಡಿ ಇಲ್ಲಿವರೆಗೂ ಎಲ್ಲಂದ್ರಲ್ಲಿ ನಿನ್ನ ಆಟಿಟ್ಯೂಡ್ ತೋರಿಸ್ತಾನೆ ಬಂದೆ. ಅಫ್ಕೋರ್ಸ್ ಇದು ನಿನ್ ದೃಷ್ಟಿಲಿ ಇಂಪ್ರೆಷನ್ಗೆ ಎಕ್ಸ್ಪ್ಲನೇಷನ್ ಇರಬಹುದು. ಹಾಗಿದ್ಮೇಲೆ ನನ್ನನ್ನು ಯಾಕೆ ಕರ್ಕೊಂಬಂದೆ? ಸಾರಿ, ನಾನು ನಿನ್ಗೆ ಸುಳ್ಳು ಹೇಳ್ದೆ ನಿತ್ಯ, ನಾನು ನಿನ್ನ ಇಂಪ್ರೆಸ್ ಮಾಡ್ತೀನಿ ಅಂತ. ನಿಜವಾಗ್ಲೂ ನಾನು ಮಾಡಬೇಕು ಅನ್ಕೊಂಡಿದ್ದು ನಿನ್ನ ನೀನು ತಿಳ್ಕೊಳ್ಳೋ ಹಾಗೆ ಮಾಡೋದು. ವಾಟ್? ಎಸ್, ಕುಲ ಅಂದ್ರೆ ಹುಚ್ಚು, ಮತ ಅಂದ್ರೆ ಹುಚ್ಚು, ದೇಶ ಅಂದ್ರೆ ಹುಚ್ಚಿರೋರ್ನ ನೀನು ನೋಡಿರ್ತೀಯ. ಆದ್ರೆ ಬಿಸ್ನೆಸ್ ಹುಚ್ಚಿರೋರು ಅಂದ್ರೆ ನನ್ನೇ ನೋಡ್ತಿದ್ಯ. ಅದಕ್ಕೆ ನಂಬರ್ 1 ಬಿಸ್ನೆಸ್ ವುಮನ್ ಡಾಟರ್ ನಿತ್ಯ ಶ್ರೀನಿವಾಸ್ ಹೀಗಿರೋದು ನನಗಿಷ್ಟ ಆಗಲಿಲ್ಲ. ನೀನು ಯಾರು ಅಂತ ಯಾರಾದರೂ ಕೇಳಿದ್ರೆ ನೀನು ಹೇಳೋ ಒನ್ ಅಂಡ್ ಓನ್ಲಿ ಆನ್ಸರ್ ಡಾಟರ್ ಆಫ್ ರೂಪಾ ಶ್ರೀನಿವಾಸ್. ನಿನ್ನ ಮಾಮ್ ಬ್ಯಾಕ್ಗ್ರೌಂಡ್ ಬಿಟ್ರೆ ನಿನಗೆ ಅಂತ ಸಪ್ರೇಟ್ ಬಯೋಡಾಟಾ ಇಲ್ಲ. ನಾಳೆ ಫ್ಯೂಚರ್ ಕೂಡ ಇರಲ್ಲ. ನಿನಗೆ ಅಂತ ಇಂಡಿವಿಜುವಾಲಿಟಿ ಇಲ್ಲ, ಸ್ವಂತಕ್ಕೆ ಆಲೋಚನೆ ಮಾಡಲ್ಲ, ಏಮ್ ಇಲ್ಲ, ಗೋಲ್ಸ್ ಇಲ್ಲ. ನಿನಗೆ ಗೊತ್ತಿರೋದಂದ್ರೆ ನಿಮ್ಮ ಮಾಮ್ ಹಾಕಿರೋ ಗೋಲ್ಡನ್ ರ್ಯಾಂಪ್ ಮೇಲೆ ವಾಕ್ ಮಾಡೋದೊಂದೇ. ಬಟ್ ನಿನಗಿಲ್ಲಿ ಹೇಗೆ ನಡಿಬೇಕು ಅಂತಲೂ ಗೊತ್ತಿಲ್ಲ. ಸ್ಟ್ರೈಟ್ ಆಗಿ ಹೇಳಬೇಕು ಅಂದ್ರೆ ನಿತ್ಯ ಶ್ರೀನಿವಾಸ್ ಮೈನಸ್ ರೂಪಾ ಶ್ರೀನಿವಾಸ್ ಈಕ್ವಲ್ ಟು 0. ಐ ಆಮ್ ಸಾರಿ ನಿತ್ಯ, ಹೀಗೆ ಮಾತಾಡಿದ್ರೆ ನಿಂಗೆ ಕೋಪ ಬರ್ಬೋದು, ಆದರೆ ನಾನು ಮಾತಾಡಿದ್ದು ನಿಜಾನೇ. ನಿನ್ನ ಈಗೋನ ನನ್ನನ್ನು ಪಕ್ಕಕ್ಕಿಟ್ಟು ನಾನು ಹೇಳಿರೋ ವಿಷಯನ ಎಷ್ಟು ನಿಜ ಇದೆಯೋ ಅಂತ ಒಂದೇ ಒಂದ್ಸಾರಿ ಯೋಚನೆ ಮಾಡಿ ನೋಡು. ವಿತೌಟ್ ರೂಪಾ ಶ್ರೀನಿವಾಸ್ ದೇರ್ ಇಸ್ ನೋ ನಿತ್ಯ. ಆಮ್ ಐ ರೈಟ್? ಈ ಮಾತನ್ನ ನಾನು ನಿನಗೆ ಹೇಳ್ತಿಲ್ಲ, ಪ್ರತಿ ಸಲ ನಿನಗೆ ನೀನೇ ಹೇಳ್ಕೊತೀಯ. ಎಲ್ಲಾದ್ರೂ ಒಂದ್ಸಲ
ಕಾನ್ಫಿಡೆಂಟ್ ಆಗಿ ಐ ಆಮ್ ನಿತ್ಯ ಶ್ರೀನಿವಾಸ್ ಅಂತ ಹೇಳ್ಕೋತೀಯ? ನಮ್ಮ ಮಾಮ್ ಹಿಂದೆನೋ ಡ್ಯಾಡ್ ಹಿಂದೆನೋ ನಾವು ನಡೆಯೋದಲ್ಲ, ನಮ್ಮ ಹಿಂದೆ ಸಾವಿರಾರು ಜನ ನಡಿಬೇಕು. ಅದಕ್ಕೆ ಯಾವತ್ತೂ ನಾನು ನಾನಾಗಿರೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ರೆಸ್ಟೋರೆಂಟಲ್ಲಿ ನಿನಗಿಷ್ಟ ಇರೋ ಫುಡ್ನ ಆರ್ಡರ್ ಮಾಡಕ್ಕೆ ಹೇಳಿದೆ. ನಿನ್ನಿಷ್ಟನ ನಾನು ಗೌರವಿಸಿದೆ. ಕನ್ಸ್ಟ್ರಕ್ಷನ್ ಹತ್ರ ಕರ್ಕೊಂಡು ಹೋಗಿದ್ದು ನಾನು ಇದ್ದ ಹಾಗೆ ಇದ್ದೀನಿ, ನಿನ್ಗೋಸ್ಕರ ಆಕ್ಟ್ ಮಾಡ್ತಿಲ್ಲ ಅಂತ ನೀನು ತಿಳ್ಕೋಬೇಕು ಅಂತ. ನಿನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗಿದ್ದು ಜೀವನದಲ್ಲಿ ಭಯ ಪಡ್ತಾ ಬದುಕಬಾರ್ದು ಅಂತ, ಬದುಕಿರೋಷ್ಟು ಕಾಲದ ಜೊತೆ ಓಡ್ತಾ ಬದುಕಬೇಕು ಅಂತ. ನಾನು ಹೀಗೆ ಮಾತಾಡ್ತಿದ್ರೆ ನೀನು ಅನ್ಕೋಬಹುದು ನನಗೆ ಪೊಗ್ರು ಸೆಲ್ಫಿಶ್ ಅಂತ. ನನ್ನಿಂದ ನಷ್ಟ ಆದರೂ ಲಾಭ ಆದರೂ ನಾನು ನನ್ನ ಬಿಸ್ನೆಸ್ ನನ್ನ ಫ್ಯಾಮಿಲಿಗೆ ಹೊರತು ನಿನಗಲ್ಲ. ನಿನ್ನ ನೋಡ್ದೇನೆ ನೀನು ಹೇಗಿರ್ತೀಯ ಅಂತನೂ ಗೊತ್ತಿಲ್ಲದೆ ನಿನ್ನ ಮದುವೆ ಆಗ್ತೀನಿ ಅಂತ ನಿಮ್ಮ ಮಾಮ್ಗೆ ಹೇಳಿದ್ದೆ. ಈಗ ನೀನು ಕ್ಯಾನ್ಸಲ್ ಅಂದರೆ ನನಗಾಗೋ ನಷ್ಟ ಏನೂ ಇಲ್ಲ. ಬಟ್ ಒಂದ್ಸಾರಿ ಎಂಗೇಜ್ಮೆಂಟ್ ಆಗಿ ನಿನ್ನಿಂದನೇ ಕ್ಯಾನ್ಸಲ್ ಆಯಿತು ಅಂದರೆ ನಿನ್ನ ಆಟಿಟ್ಯೂಡ್ ಪ್ರಾಬ್ಲಮ್ ಅನ್ಕೋತಾರೆ, ಇಲ್ಲ ರೂಪಾ ಶ್ರೀನಿವಾಸ್ ನಿನ್ನನ್ನು ಹಾಗೆ ಬೆಳೆಸಿದ್ದಾರೆ ಅಂತಾರೆ. ನೀನೆಷ್ಟೇ ದೊಡ್ಡ ಮಾಡೆಲ್ ಆದರೂ ಯಾರೋ ಒಬ್ರು ಮನೆಗೆ ಸೊಸೆಯಾಗಿ ಕಾಲಿಡೋದು ತಪ್ಪೋದಿಲ್ಲ. ಅಂಥದ್ರಲ್ಲಿ ನಾವೇನು ಅಂತ ನಾವೇ ತಿಳ್ಕೊಳ್ದೆ ಹೋದ್ರೆ ಜೀವನ ಪೂರ್ತಿ ಕಷ್ಟಪಡಬೇಕು. ಇದೆಲ್ಲ ನಿನಗೆ ತಿಳಿಲಿ ಅಂತಾನೆ ನಿನ್ನ ಹತ್ರ ಚಾಲೆಂಜ್ ಮಾಡಿ 24 ಅವರ್ಸ್ ಟೈಮ್ ತಗೊಂಡಿದ್ದು. ನಿಮ್ಮ ಮಾಮ್ ಮೇಲಿರೋ ರೆಸ್ಪೆಕ್ಟ್ಗೆ ಇಷ್ಟೆಲ್ಲ ಮಾತಾಡಿದ್ದು. ನಿನ್ನ ಹರ್ಟ್ ಮಾಡಿದ್ರೆ ಐ ಆಮ್ ಸಾರಿ. ನನ್ನ ಕಮಿಟ್ಮೆಂಟ್ ಪ್ರಕಾರ ನಿನ್ನ ಮನೆ ಹತ್ರ ಡ್ರಾಪ್ ಮಾಡಬೇಕು. ಕಮ್ ಆನ್, ಐ ವಿಲ್ ಡ್ರಾಪ್ ಯು. ಸಿಟಿ ಬಸ್ ಥರ ಊರೆಲ್ಲ ತಿರುಗಾಡ್ದೆ. ನಿತ್ಯ ಫ್ರೆಂಡ್ಸ್ ಮನೆಗೆಲ್ಲ ಹೋಗಿ ಬಂದೆ, ಆದರೆ ನಿತ್ಯ ಎಲ್ಲೂ ಪತ್ತೆನೇ ಇಲ್ಲ. ಎಲ್ಲಿ ಹೋಗಿದ್ದಾಳೋ ಏನೋ. ಹಲೋ ಅಕ್ಕ. ಏಯ್, ನಿತ್ಯ ಸಿಕ್ಕದ್ಲಾ? ಇನ್ನೂ ಇಲ್ಲ. ಇನ್ನೂ ಸಿಗ್ಲಿಲ್ವಾ? ಈಗ ನೀನ್ ಎಲ್ಲಿದ್ಯಾ? ರೋಡ್ ಮೇಲೆ. ರೋಡ್ ಮೇಲೆ ಯಾಕಿದ್ಯೋ? ನಿತ್ಯ ಫ್ರೆಂಡ್ಸ್ ಮನೆಗೆ ಹೋಗಿಲ್ವಾ? ಆ ಕೆಲಸ ಮಾಡೋದಕ್ಕೆ ರೋಡ್ ಮೇಲೆ ಇರೋದಕ್ಕ. ಸರಿ, ಬೇಗ ನಿತ್ಯನ್ನ ಹುಡುಕಿ ನನಗೆ ಕಾಲ್ ಮಾಡು. ಓಕೆ. ಏನೋ ಈ ಅಕ್ಕನ ಗಾಬರಿ. ನಿತ್ಯ ಸ್ವಲ್ಪ ಹೊತ್ತು ಕಾಣದೇ ಇದ್ರೇನೆ ಇಷ್ಟು ಗಲಾಟೆ ಮಾಡ್ತಾಳೆ. ಈಗೀಗ ಅಕ್ಕಂಗೆ ಅಟ್ಯಾಚ್ಮೆಂಟ್ ತುಂಬ ಜಾಸ್ತಿ ಆಗೋಗಿದೆ. ಅಮ್ಮ ನಿತ್ಯ ಎಲ್ಲಿದೆಯೋ ಬೇಗ ಕಾಣಿಸಮ್ಮ. ರಾಣಿ, ಎಲ್ಲಿದ್ಯೆ? ಸೆಕೆಗೆ ಗಂಟ್ಲು ಒಣಗ್ತಿದೆ, ತಿರ್ಗಿ ಕಾಲು ನೋವಾಗ್ತಿದೆ, ಸುಸ್ತಾಗ್ತಿದೆ. ನೀನ್ ಎಲ್ಲಿದ್ಯೋ ಕಣ್ಮುಂದೆ ಬಂದು ಸಾಯೇ. ನಿತ್ಯ
ಇದೇನು ವೆರೈಟಿ ಗೆಟಪ್ಪಲ್ಲಿದ್ದಾಳೆ. ಅಲ್ಲ ನೀನ್ ರೋಡ್ ಮೇಲೆ ಏನ್ ಮಾಡ್ತಾ ಇದೀಯಾ? ಯಾರು ನೀವು? ಹಾ, ನಿನಗೋಸ್ಕರ 4 ವೀಲ್ಸ್ ಸವಿಯೋ ಹಾಗೆ ಫುಲ್ ಟ್ಯಾಂಕ್ ಮುಗಿಯೋ ಹಾಗೆ ತಿರುಗಿದ್ರೆ ಯಾರು ಅಂತೀಯಾ? ರಾಣಿಗೋಸ್ಕರ ನಾನ್ ತಿರುಗ್ತಿದ್ರೆ ನನಗೋಸ್ಕರ ಇವನ್ ತಿರುಗ್ತಿದ್ದೀನಿ ಅಂತಾನಲ್ಲ. ನಾನು ಯಾರು ನಿಮಗ್ ಗೊತ್ತಾ? ಜೋಕ್ ಮಾಡಬೇಡಮ್ಮ, ನಗೋಕೆ ಪೇಷನ್ಸ್ ಇಲ್ಲ. ಬಂದು ಕಾರ್ ಹತ್ತು. ಯಾರ್ ಕಾರು? ಹಾ, ನಮ್ ಕಾರು ಹತ್ತಿದ್ರೆ ಹೋಗೋಣ. ಎಲ್ಲಿಗೆ? ಮನೆಗೆ. ಯಾರ ಮನೆಗಪ್ಪ? ನಿನ್ನ ಮನೆಗೆ. ನಮ್ಮ ಮನೆ ಎಲ್ಲಿದೆ ನಿಮ್ಗೆ ಗೊತ್ತಾ? ಯಾಕೆ ತಾಯಿ ಬಿಸಿಲಲ್ಲಿ ಗೋಳೈಕೋತಾ ಇದ್ಯಾ? ಹಾಗಲ್ಲ, ನಿಮಗ್ ಗೊತ್ತೋ ಇಲ್ವೋ ಅಂತ. ಸೊಡಕು ಒಗಟು ತರ ಈ ಪ್ರಶ್ನೆ ಯಾಕೆ? ನನಗೆ ನೀನೂ ಗೊತ್ತು, ನಿಮ್ಮ ಮನೇನೂ ಗೊತ್ತು, ನಿಮ್ಮ ಅಮ್ಮ ಕೂಡ ಗೊತ್ತು. ನಮ್ಮಮ್ಮ ಕೂಡ ಗೊತ್ತಾ ನಿಮ್ಗೆ? ಗೊತ್ತು. ನಿನ್ನ ಕರ್ಕೊಂಡ್ ಬಾ ಅಂತ ಅವಳೇ ಹೇಳಿದ್ದು. ಕಾರ್ ಹತ್ತಿದ್ರೆ ಹೋಗ್ತಾ ಈ ಜೋಕ್ಗಳನ್ನ ಮಾತಾಡ್ಬೋದು. ಇದೇನು ಕೆಲ್ಸ ಮುಗಿದ್ಮೇಲೆ ನಾನೇ ಬರ್ತೀನಿ ಅಂತ ಅಮ್ಮಂಗೆ ಹೇಳಿದ್ನಲ್ಲ. ನೀನ್ ಹೇಳಿದ್ದೆ, ಆದ್ರೆ ನಿಮ್ಮ ಅಮ್ಮಂಗೆ ಪ್ರೀತಿ ಹೆಚ್ಚಾಗಿದೆ. ನೀನ್ ಕಾಣಿಸ್ದೆಯೋ ಇಲ್ವೋ ಅಂತ ಫೋನ್ ಮಾಡಿ ನನಗೆ ಫುಲ್ಲು ಟಾರ್ಚರ್ ಕೊಡ್ತಿದ್ದಾಳೆ. ಅಲ್ಲ, ಅಷ್ಟು ಪ್ರೀತಿ ಯಾಕೆ ನಿನ್ ಮೇಲೆ? ಅಂದ್ರೆ ಒಬ್ಳೆ ಮಗಳಲ್ವಾ? ಮತ್ತೆ ನಾನ್ ಕೂಡ ಒಬ್ನೇ ತಮ್ಮ ಅಲ್ವಾ? ಯಾರ್ಗೆ? ನಮ್ಮ ಅಕ್ಕಂಗೆ. ಮೊದ್ಲು ನೀನ್ ಕಾರ್ ಹತ್ತಮ್ಮ, ಹೋಗೋಣ ನಡಿ. ಅದಾಗಲ್ಲ. ಹತ್ತು ಅನ್ನಲ್ಲ. ಬಾ. ಅರೆ ಹತ್ತು ಬಾಮ್ಮ, ಕಾರ್ ಹತ್ತು, ಕೂತ್ಕೋ. ಈ ಕಾರ್ ಯಾರ್ದು? ಕಂಪನಿ ಅವ್ರದಮ್ಮ, ಮೂಟೆ ಮೂಟೆ ದುಡ್ಡು ಕೊಟ್ಟು ತಗೊಂಡಿರೋದು. ಓಹೋ. ಈ ಅಮ್ಮ ಮಗಳ ಮಧ್ಯೆ ನಾನು ಸ್ಯಾಂಡ್ವಿಚ್ ಆಗೋಗಿದ್ದೀನಿ. ಇಬ್ರು ಸೇರಿ ನನ್ನ ಬಾಲ್ ತರ ಆಡಿಸ್ತಾ ಇದ್ದಾರೆ. ಏನ್ರಿ? ಭಾಷೆ ಕೂಡ ಬದಲಾಗಿದೆ. ಏನ್ರಿ? ನಮ್ಮ ಅಮ್ಮಂಗೆ ಏನೂ ಆಗಿಲ್ಲ ಅಲ್ವಾ? ನಿಮ್ಮ ಅಮ್ಮಂಗೆ ಏನಾಗುತ್ತೆ? ಅಂದ್ರೆ ಎದೆ ನೋವು ಅಂತ. ಅಬ್ಬ, ಅವಳಿಗೆ ಎದೆ ನೋವು ಬರಲ್ಲಮ್ಮ. ಆ ನೋವನ್ನ ನಮ್ಗೆ ಕೊಡ್ತಾಳೆ. ನಿನಗೋಸ್ಕರ ಬೆಳಿಗ್ಗೆಯಿಂದ ಒಂದೇ ಗಲಾಟೆ. ನೀನಿನ್ನು ಬರ್ಲಿಲ್ಲ ಅಂತ, ನೀನು ನೋಡ್ಬೇಕು ಅಂತ, ನಿನ್ನ ಕರ್ಕೊಂಡ್ ಬಾ ಅಂತ. ದೇವ್ರೇ, ಇಂಥ ರಾಕ್ಷಸ ಪ್ರೀತಿ ನಾನು ಎಲ್ಲೂ ನೋಡಿಲ್ಲಮ್ಮ. ಅದು ರಾಕ್ಷಸರ ಪ್ರೀತಿ ಅಲ್ಲ, ಅಮ್ಮನ್ ಪ್ರೀತಿ. ಓ, ಈಗ ಹಾಗೆ ಬೇರೆ ಕರಿತಾ ಇದ್ದಾರೋ? ಓಕೆ. ಗಂಟೆಗೆ 60 ಸೆಕೆಂಡ್ ಇದ್ರೆ ಅದರಲ್ಲಿ 100 ಸಲ ಐ ಲವ್ ಯು ಅನ್ನೋದು, ಇಲ್ಲ ಪಾರ್ಕಲ್ಲಿ, ಮಾಲಲ್ಲಿ, ರೆಸ್ಟೋರೆಂಟ್ ಅಲ್ಲಿ ಸುತ್ತಿ ಫ್ಲವರ್ಸ್ ಇಲ್ಲ ಗಿಫ್ಟ್ ಕೊಟ್ಟು ಒಂದೇ ಕೂಲ್ ಡ್ರಿಂಕ್ಸ್ ನ 2 ಸ್ಟ್ರಾಲ್ ಕುಡಿಯೋದಾ? ಯಾರೋ 100 ಡೇಸ್ ಲವ್ ಅಂತ ಸೆಲೆಬ್ರೇಟ್ ಮಾಡ್ತಾರೆ, ಆದ್ರೆ ಮದ್ವೆ ಆದ್ಮೇಲೆ ಅವನ್ ಮದ್ವೆ ದಿನನ ಅವನ್ ಹೆಂಡತಿನ ನೆನಪು ಮಾಡ್ಬೇಕು. ನಿಜವಾಗ್ಲೂ ನಾನು ಮಾಡ್ಬೇಕು ಅನ್ಕೊಂಡಿದ್ದು ನಿನ್ನ ನೀನು ತಿಳ್ಕೊಳ್ಳೋ ಹಾಗೆ ಮಾಡೋದು. ನಿತ್ಯ ಶ್ರೀನಿವಾಸ್ ಮೈನಸ್ ರೂಪಾ ಶ್ರೀನಿವಾಸ್ ಈಕ್ವಲ್ ಟು 0. ನಿನ್ನ ಈಗೋನ ನನ್ನನ್ನ ಪಕ್ಕಕ್ಕಿಟ್ಟು ನಾನು ಹೇಳಿರೋ ವಿಷಯನ ಎಷ್ಟು ನಿಜ ಇದೆಯೋ ಅಂತ ಒಂದೇ ಒಂದ್ಸಾರಿ ಯೋಚನೆ ಮಾಡಿ ನೋಡು. ಎಲ್ಲಾದ್ರೂ ಒಂದ್ಸಲ ಕಾನ್ಫಿಡೆಂಟ್ ಆಗಿ ಐ ಆಮ್ ನಿತ್ಯ ಶ್ರೀನಿವಾಸ್ ಅಂತ ಹೇಳ್ಕೋತೀಯಾ? ನಿನ್ನಿಷ್ಟನ ನಾನು ಗೌರವಿಸ್ದೆ. ನಾವೇನು ಅಂತ ನಾವೇ ತಿಳ್ಕೊಳ್ದೆ ಹೋದ್ರೆ ಜೀವನ ಪೂರ್ತಿ ಕಷ್ಟಪಡಬೇಕು. ನಿನ್ನ ಹರ್ಟ್ ಮಾಡಿದ್ರೆ ಐ ಆಮ್ ಸಾರಿ.
ಏನು ಯಾವಾಗ್ಲೂ ನೋಡ್ದಿದ್ದಾಗ ಹೊಸದಾಗಿ ನೋಡ್ತಾ ಇದ್ಯಾ? ಇಳಿ. ಇಳಿ ಅಂದ್ರೆ ಇಳಿಬೇಕು. ಇಳಿ. ಏನ್ರಿ ಆ? ಏನ್ರಿ? ಇದು ಇದು ಮನೆ ಕಣ್ರಿ. ಅಯ್ಯೋ ಯಾರ ಮನೆ ರೀ? ಶ್ರೀ 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 ರೂಪಾ ಶ್ರೀನಿವಾಸ್ ಮನೆ ಕಣ್ರಿ. ಓಹೋ ಅವ್ರ ಯಾರ್ರಿ? ಜೋಕ್ ಚೆನ್ನಾಗೇ ಮಾಡ್ತಾ ಇದೀಯಾ. ಯಾವ್ದಾದ್ರು ಮೂವಿಲ್ ಆಫರ್ ಬಂದಿದ್ಯಾ? ಓವರ್ ಆಗಿ ಆಡ್ತಾ ಇದೀಯಾ? ಆಹಾ ಇಲ್ಲ ರೀ. ಒಳಗ್ ಬನ್ನಿ ಬನ್ನಿ. ಅಮ್ಮ ಬಾಮ್ಮ. ಅಯ್ಯೋ ದೇವ್ರೆ, ನೋಡಿದ್ ಸಾಕು, ತಡ್ಕೊಳಕ್ ಆಗ್ತಾ ಇಲ್ಲ ನಿನ್ ಪರ್ಫಾರ್ಮೆನ್ಸು. ನಡಿ ಬಾ. ಹಾಯ್ ಅಮ್ಮೋ, ಎಷ್ಟು ದೊಡ್ಡ ಮನೆ. ಇದೇ ಫಸ್ಟ್ ನೋಡ್ತಾ ಇರೋದಲ್ವಾ? ಹೌದು ರೀ. ನೀನ್ ಇಲ್ಲೇ ಇರು, ನಿಮ್ಮಮ್ಮನ್ ಕರ್ಕೊಂಡ್ ಬರ್ತೀನಿ. ಏನ್ರಿ? ಮತ್ತೆ ಏನ್ರಿ? ನಮ್ಮಮ್ಮ ಇಲ್ಲೇ ಇರೋದೇನ್ರಿ? ಲಾಸ್ಟ್ 25 ಇಯರ್ಸ್ ನಿಂದ ಇಲ್ಲೇ ಇದ್ದಾಳೆ. ಯಾರ್ರಿ? ನಿಮ್ಮಮ್ಮ, ನಮ್ಮಕ್ಕ. ನಮ್ಮಮ್ಮನ್ನ ಇವನ ಅಕ್ಕ ಅಂತಾನಲ್ಲ. ಎಕ್ಸಿಬಿಷನ್ ಅಲ್ಲಿ ಮಿಸ್ ಆಗಿರೋ ಚಿಕ್ಕ ಮಗುನ ಹುಡ್ಕೋ ಹಾಗೆ ನಿನ್ನಮ್ಮ ನಿನಗೋಸ್ಕರ ಕಾಯ್ತಿದ್ದಾಳೆ. ನಿನ್ನ ಆಸ್ಕರ್ ಆಕ್ಟಿಂಗು ಅವಳು ಮುಂದೆ ತೋರ್ಸು. ಆಮೇಲೆ ಇಬ್ರು ಗಂಟೆಗಟ್ಲೆ ಒಬ್ರನ್ನೊಬ್ರು ಹೊಗಳ್ಕೊಳ್ರಿ. ಏನ್ ಮಾತಾಡ್ತಾ ಇದ್ದೀರ್ರಿ? ನೀನು ನಿನ್ ವೇಷ, ಭಾಷೆ, ಆಕ್ಟಿಂಗು, ಕಿಲ್ಲಿಂಗ್ ಪರ್ಫಾರ್ಮೆನ್ಸು. ಅಕ್ಕ ಅಕ್ಕ